ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಗುಲಾಬ್ ಜಾಮೂನ್. ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಗುಲಾಬ್ ಜಾಮೂನ್ ಅಂದರೆ ಸಾಕಪ್ಪ, ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಗುಲಾಬ್ ಜಾಮೂನ್. ಖೋವಾನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ರಸಭರಿತವಾಗಿ ಗುಲಾಬ್ ಜಾಮೂನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಹಾರಾಷ್ಟ್ರ ಶೈಲಿಯಲ್ಲಿ ಯಾವ ರೀತಿಯಾಗಿ ಖೋವಾನ ಯೂಸ್ ಮಾಡ್ಕೊಂಡು ಗುಲಾಬ್ ಜಾಮೂನ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಜಾಮೂನ್ ರೆಸಿಪಿಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. 1 kg ಸಕ್ಕರೆ, 1 kg ನಂದಿನಿ ಸಪ್ಪೆ ಖೋವಾ ಬೇಕಾಗತ್ತೆ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ 1/4 kg ಮೈದಾ ಹಿಟ್ಟು ಬೇಕಾಗತ್ತೆ. ಇವಾಗ ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 kg ಸಕ್ಕರೆಗೆ 1 ಚಮ್ ನೀರನ್ನು ಹಾಕ್ಕೊಳ್ಳೋಣ. ಪಾಕ ಚೆನ್ನಾಗಿ ಕುದಿ ಬರಬೇಕು. ಖೋವಾ ಏನಾದರೂ ಫ್ರಿಜ್ಜಲ್ಲಿತ್ತು ಅಂತ ಹೇಳಿದ್ರೆ ಮಾಡೋಕ್ಕಿಂತ ಒಂದು 2-3 ಗಂಟೆಗಳ ಕಾಲ ಮುಂಚೆ ಎತ್ತಿ ಹೊರಗಿಡಬೇಕಾಗತ್ತೆ, ರೂಮ್ ಟೆಂಪ್ರೇಚರ್ ಇರಬೇಕಾಗತ್ತೆ. ಇವಾಗ ಖೋವಾನ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ 1/4 kg ಮೈದಾವನ್ನು ಚೆನ್ನಾಗಿ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನು ಸಾಫ್ಟಾಗಿ ಬರುತ್ತೆ. ಹಾಗೆ 4-5 ಟೇಬಲ್ ಸ್ಪೂನ್ಗಳಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಮೇಲೆ ಸಿಂಪಡಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಖೋವಾದಲ್ಲೇ ನೀರಿನ ಪ್ರಮಾಣ ಇರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನೀರನ್ನು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗೆ ಮೇಲಿಂದ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಸೈಡಿಗೆ ಸ್ವಲ್ಪ ಮೈದಾನ ತಗೊಳ್ಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಅಂಟೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೈಗೆ ಮೈದಾನ ಹಚ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪಾಕನೂ ಕೂಡ ರೆಡಿಯಾಗಿದೆ. ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕನೂ ಕೂಡ ಸ್ವಲ್ಪ ಗಟ್ಟಿಗೆ ರೆಡಿಯಾಗಿದೆ. ಇವಾಗ ಗುಲಾಬ್ ಜಾಮೂನ ಕರಿಯೋಕ್ಕೆ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಾಕ ರೆಡಿಯಾಗಿತ್ತಲ್ಲ, ಅದನ್ನು ಒಂದು ದೊಡ್ಡ ತಟ್ಟೆಗೆ ಆರಕ್ಕೆ ಹಾಕ್ಕೊಳ್ಳೋಣ. ಪಾಕ ಬಿಸಿ ಇದ್ದಾಗೆ ಹಾಕ್ಕೊಳ್ಳೋದ್ರಿಂದ ಗುಲಾಬ್ ಜಾಮೂನ್ಗಳು ಒಡೆದೋಗುತ್ತೆ. ಸೊ ಹಾಗಾಗಿ ಪಾಕನ ಆರಿಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಪಾಕ ತಣ್ಣಗಾದ್ಮೇಲೆ ಗುಲಾಬ್ ಜಾಮೂನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಗುಲಾಬ್ ಜಾಮೂನ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಳ್ಳೋಣ ಬನ್ನಿ. ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಜಾಮೂನನ್ನು ಎಣ್ಣೆಗೆ ಹಾಕ್ಕೊಂಡ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಂಡು ಸೈಡಿಗೆ ಒಂದು ತಟ್ಟೆನ ಇಟ್ಟು ಆ ತಟ್ಟೆ ಮೇಲೆ ಗುಲಾಬ್ ಜಾಮೂನನ್ನು ಹಾಕಿರುವಂಥ ಎಣ್ಣೆ ಬಾಣಲಿನ ಅದ್ರ ಮೇಲೆ ಇಡಬೇಕಾಗತ್ತೆ. ಯಾಕಂದರೆ ಗುಲಾಬ್ ಜಾಮೂನು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗೆ
ಕವ್ವಿಂದ ಯೂಸ್ ಮಾಡಿರೋದ್ರಿಂದ ಒಳಗಡೆ ಬೇಯೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ ಕೆಳಗಡೆ ಇಟ್ಕೊಂಡ್ಬಿಟ್ಟು ಒಂದು ಚಮಚದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಗುಲಾಬ್ ಜಾಮೂನ್ಗಳು ಮೇಲೆ ಬಂದು ತೇಲಾಡ್ತಾ ಇರೋ ಟೈಮಲ್ಲಿ ಮತ್ತೆ ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನ್. ಹಾಗೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದಮೇಲೆ ಇದು ರೆಡಿಯಾಗಿದೆ ಅಂತೇಳ್ಬಿಟ್ಟು ಅರ್ಥ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಪಾಕಕ್ಕೆ ಗುಲಾಬ್ ಜಾಮೂನನ್ನು ಹಾಕ್ಕೊಳ್ಳೋಣ. 2 ರಿಂದ 3 ಗಂಟೆಗಳ ಕಾಲ ಪಾಕದೊಳಗಡೆ ಗುಲಾಬ್ ಜಾಮೂನನ್ನು ನೆನೆ ಇಡಬೇಕಾಗತ್ತೆ. ಆವಾಗ ಅದು ಚೆನ್ನಾಗಿ ರಸಭರಿತವಾಗಿ ಗುಲಾಬ್ ಜಾಮೂನ್ ತಯಾರಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕವ್ವನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗುಲಾಬ್ ಜಾಮೂನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು. ಗುಲಾಬ್ ಜಾಮೂನ್ನ ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ತುಂಬಾ ಇಷ್ಟ ಆಗುತ್ತೆ ಗುಲಾಬ್ ಜಾಮೂನ್. ಈ ರೀತಿ ಗುಲಾಬ್ ಜಾಮೂನನ್ನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರನ್ ಶೈಲಿಯಲ್ಲಿ ರೆಸಿಪಿಗಳು ಬೇಕು ಅಂತ ಹೇಳಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.